ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ. ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮೊಂದಿಗೆ ಇವತ್ತು ಹಿರೇಬೆಲ್ಲಿನ ವಿಜಯ್ ಅವರಿದ್ದಾರೆ. ಅವರು ಬೆಂಗಳೂರಿನವರು. ಇಲ್ಲಿ ನಮ್ಮ ಪಕ್ಕದಲ್ಲಿ ಜಾಗ ತಗೊಂಡು ಕೃಷಿ ಮಾಡ್ತಾಯಿದ್ದಾರೆ. ಕೆಲವೊಂದು ವಿಚಾರಗಳಿಗೆ ನಮ್ಮಲ್ಲಿಗೆ ಆಗಿಂದಾಗೆ ಬರ್ತಾ ಇರ್ತಾರೆ. ಅವರೊಂದಿಗೆ ಮಾತಾಡೋಣ ಅಂತೇಳಿ ಬರ್ತಾಯಿದ್ದೀವಿ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಚಂದ್ರಶೇಖರ್ ಅವರೇ. ನನಗೆ ಕೆಲವು ಪ್ರಶ್ನೆಗಳು ಮನೆಯಿಂದ ಕಾಡ್ತಾ ಇದೆ. ಅದಕ್ಕೊಂದು ಲಿಸ್ಟ್ಗೆ ಬರ್ಕೊಂಡ್ ಬಂದಿದ್ದೀನಿ. ಒಳ್ಳೆದಾಯ್ತು. ನೋಡೋಣ, ನಾನು ಈ ಲಿಸ್ಟಿಗೆ ಏನೇನು ಉತ್ತರಿಸ್ತೀರಾ ಅಂತ ಹೇಳ್ಬಿಟ್ಟು ನನಗೊಂದು ಮಾಹಿತಿಗಳು ಕೊಡಿ. ಸರಿ ಸರಿ. ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ಈ ಬೋಡೋಸ್ ದ್ರಾವಣ ಹೇಗೆ ತಯಾರಿಸೋದು, ಮತ್ತು ಅದ್ರ ಜೊತೆ ಬಂದು ಬೋಡೋ ದ್ರಾವಣ ಅಂದರೆ ಏನು, pH ಲೆವೆಲ್ ಎಷ್ಟಿರಬೇಕು ಅಂತೇಳಿ. ಬೋಡೋ ದ್ರಾವಣ ತಯಾರಿಸೋದ್ರ ಬಗ್ಗೆ ನಾವು ಮೊದಲೊಂದು ವಿಡಿಯೋ ಮಾಡಿದ್ದೀವಿ. ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ನಾನು ಬೋಡೋ ದ್ರಾವಣ ತಯಾರು ಮಾಡಬೇಕಾದ್ರೆ ಒಂದು 10 ಲೀಟ್ರ್ ನೀರಿಗೆ ಸುಣ್ಣ ಮತ್ತು 10 ಲೀಟ್ರ್ ನೀರಿಗೆ ಮೈತೂತನ ಬೇರೆ ಬೇರೆ ಹಾಕ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಬೇಕು. 2 ಜನ ಬಕೆಟಲ್ಲಿ ಹಿಡ್ಕೊಬೇಕು. ಖಾಲಿ ಡ್ರಮ್ಮಿಗೆ 2 ಜನ ಹಾಕಬೇಕು. 3ನೇವನು ಒಂದು ಕೋಲಲ್ಲಿ ತಿರ್ಸ್ತಾ ಇರಬೇಕು. ಇದು ಬೋಡೋ ದ್ರಾವಣ ನಿರ್ಮಾಣ ಆಗ್ತದೆ. ಆಗ ಕೆಮಿಕಲ್ ಏನಾಗ್ತದೆ, ರಿಯಾಕ್ಷನ್ ಆಗ್ತದೆ. ಅಂದರೆ ಸಮ ಪ್ರಮಾಣದಲ್ಲಿ ಕೂಡ್ಕೊಳ್ತದೆ ಅದು ಯಾವುದು, ಮತ್ತು ಸುಣ್ಣ ಮತ್ತು ಮೈತೂತ ಕೂಡ್ಕೊಳ್ತದೆ. ಆವಾಗ ಏನಾಗುತ್ತೆ, ಅದು ಕರೆಕ್ಟಾಗಿ ರಿಯಾಕ್ಷನ್ ಆಗಿ ಆಗ್ತದೆ. ಮತ್ತು ಅದ್ರ ಮೇಲೆ ಎಷ್ಟು ನೀರು ಬೇಕು ಅದಕ್ಕೆ ಅಷ್ಟು ನೀರು ಹಾಕಬೇಕು. ಮತ್ತು ಅದಕ್ಕೆ ಏನು ನೀವು ಹಾಕ್ತೀರಿ, ಗಮ್ ಹಾಕ್ತೀರಾ, ಏನು ಹಾಕ್ತೀರಿ ಹಾಕ್ತೀರಿ. ಗಮ್ಮು ಬಿಟ್ಟು ಬೋಡೋ ದ್ರಾವಣಕ್ಕೆ ಬೇರೆ ಏನನ್ನೂ ಹಾಕ್ಬಾರ್ದು. ಒಂದಾಯಿತು. ಮತ್ತು ನೀವು 220 ಲೀಟ್ರ್ ಬ್ಯಾರಲ್ಲಿ ಇರೋದ್ರಿಂದ ನಿಮಗೆ 4 ಇಂಚು ಅಂದರೆ ಇಷ್ಟು ನೀರನ್ನು ಕಡಿಮೆ ಹಾಕಬೇಕು ಯಾವುದಕ್ಕೆ, ಡ್ರಮ್ಮಿಗೆ. ಆವಾಗ ಕರೆಕ್ಟ್ ಆಗುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ 2.5 kg ಮೈತೂತ, 2.5 kg ಸುಣ್ಣ, ಈ ಥರ ಹಾಕ್ತಾರೆ. ಆ್ಯಕ್ಚುಲಿ ನಿಮಗೆ ದ್ರಾವಣ ಕರೆಕ್ಟ್ ಆಗಬೇಕಂದ್ರೆ 1.5 kg ಸುಣ್ಣ, 2 kg ಮೈತೂತ ಹಾಕಬೇಕು. ಆ ಸುಣ್ಣನೂ ಹೈಡ್ರೇಟೆಡೇ ಇರಬೇಕು. ಸುಣ್ಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ವಶನ್ ಇರ್ಬೋದು. ಸುಣ್ಣ ನಿಮ್ಗೆ ಅಕ್ಕಿ ಹಿಟ್ಟಂಗೆ ಉದುರು ಇರಬೇಕು. ಯಾವುದೇ ಥರದ ಮಾಯ್ಸರ್ ಇರ್ಬೋದು. ಕೆಲವೊಂದು ಸುಣ್ಣ ಏನಾಗುತ್ತೆ ಅಂದರೆ ಗಟ್ಟಿ ಉಂಡೆ ಟೈಪ್ ಇರುತ್ತೆ. ಆ ಥರ ಇರಲೇಬಾರ್ದು ಸುಣ್ಣ. ಮೈತೂತ ನೀವು ಟೆಸ್ಟ್ ಮಾಡಿದಾಗ ಅದು ನ್ಯೂಟ್ರಲೈಸ್ ಪಾಯಿಂಟ್ 24 ಇರಬೇಕು. ನಿಮಗೆ 24, 22ರ ಮೇಲೆ 24, 25 ಇರಬೇಕು. ಹಾಗಿದ್ದಾಗ ಮಾತ್ರ ಪರಿಪೂರ್ಣ ಸುಣ್ಣ ಮೈತೂತ ಅಂತ ಆಗುತ್ತೆ. ಮೈತೂತದಲ್ಲೂ ತೀರ ಡ್ರೈ ಇರಬಾರ್ದು. ಸ್ವಲ್ಪ ಮೈಸರ್ ಅಂದರೆ ಭಾಳ ಮೈಸರ್ ಅಲ್ಲ, ಆ ಲೆವೆಲಿನ ಮೈಸರ್ ಇರಬೇಕು. ಆ ಮೈಸರ್ ಇದ್ರೆ ಮಾತ್ರ ಅದಕ್ಕೆ ಮೈತೂತ ಸರಿ ಆಗುತ್ತೆ. ಹಾಗಿರಬೇಕು. pH ಅಂತಂದರೆ ನಿಮಗೆ pHನ ಪ್ರಶ್ನೆ ಬಂದಾಗ pH 7 ಪಾಯಿಂಟ್ ಇರಲೇಬೇಕು. ನಿಮಗೆ 1.5 kg ಸುಣ್ಣ, 2 kg ಮೈತೂತ ಹಾಕಿದಾಗ ನಿಮಗೆ 9ರಿಂದ 14 ತನಕ ಬರೋ ಅವಕಾಶಗಳು ಜಾಸ್ತಿ ಇದಾವೆ. ಹಾಗಂತ ಹೇಳಿ ಅದನ್ನು ನೀವು ಮತ್ತೆ ಪುನಃ ಸುಣ್ಣ ಕಡಿಮೆ ಹಾಕಬೇಕು ಅಥವಾ ಇದು ಮಾಡಬೇಕು ಅಂತ ಇಲ್ಲ. ಅದು ಏನಾಗ್ತದೆ ಅಂತಂದರೆ, ಕೇವಲ ಒಂದು ವಾರ ನೀವು ಮೈತೂತ ಸುಣ್ಣ ಹೊಡೆದ ತಕ್ಷಣ ಬಳ್ಳಿ ಯಾಕೋ ಸ್ವಲ್ಪ ಇದಕ್ಕೆ ಹೋಗ್ತದೆ, ಯಾವುದಕ್ಕೆ, ನಿದ್ದೆ ಹೋದಂಗೆ ಹೋಗುತ್ತೆ ಒಂದು ವಾರ. ಆನಂತರ ಹೊರಗಡಿನ ವಾತಾವರಣಕ್ಕೆ ಮತ್ತು ಹೊರಗಡಿನ ಮಳೆಗೆ, ನೀರಿಗೆ, ಹೊರಗಡಿನ pHಗೆ ಅದು ಸಮ ಹೊಂದಿಕೊಳ್ತದೆ. ಅಷ್ಟು ಆಗುತ್ತೆ. ಆವಾಗ ನೀವು ಹೊಡೆಯುವಂಥದ್ದು. ನಂದು ಮತ್ತೆ ಎರಡನೇ ಪ್ರಶ್ನೆ ಏನಂದರೆ, ಈಗ ಬೋಡಸ್ ಹೊಡೆಯೋದ್ರಿಂದ ಯಾವ್ಯಾವ ಕಾಯಿಲೆ ತಡಿಬೋದು, ಮತ್ತು ಬೋಡಸ್ ಮಳೆ ಬರೋಕ್ಕಿಂತ ಮುಂಚೆ ಹೊಡಿಬೇಕಾ, ಮಳೆ ಬಂದ ಮೇಲೆ ಹೊಡಿಬೇಕು? ನೋಡಿ, ನಾವು ಫಸ್ಟು ಬೋಡೋ ಹೊಡೆಯೋದು ಯಾವಾಗ ಅಂತೇಳಿ ಕನ್ಫ್ಯೂಷನ್ಲಿದೆ. ನಾವು ಆ್ಯಕ್ಚುಲಿ ಏನು ಗೊತ್ತುಂಟ, ಮೇ 15ರ ಮೇಲೆ ವಾತಾವರಣ ಬದಲಾಗುತ್ತೆ. ಅಂದರೆ ಥಂಡಿ ಗಾಳಿ ಬರುತ್ತೆ, ಮಾಯ್ಸರ್ ಇರುತ್ತೆ ಗಾಳಿಯಲ್ಲಿ, ಮಳೆ ಬರೋ ಸೂಚನೆ ಇರುತ್ತೆ, ವಾತಾವರಣ ಬರೋಗುತ್ತೆ. ಹಿಂದಿನ ಸಾಕಷ್ಟು ವಾರಕ್ಕೆ 1-2 ಮಳೆ ಬಂದಿರುತ್ತೆ. ಬಂದಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ಬಿಸಿಲಿದ್ದಾಗನೇ ಹೊಡಿಬೇಕು. ಈಗ ಇವತ್ತು ಬೆಳಿಗ್ಗೆ ಮಳೆ ಬಂತು ಅಂತ ತಿಳ್ಕೊಳ್ಳಿ, ನಾವು ಮೈತೂತ ಹೊಡೆದ್ವಿ ಅಂತ ಹೇಳಿ, ಇದರಲ್ಲಿ ಪಸ ಇರುತ್ತೆ. ಇದು ಆಗ ಮೈತೂತ ಸರಿಯಾಗಿ ಅಂಟ್ಕೊಳ್ಳಿರೋದಿಲ್ಲ. ಅಂಟ್ಕೊಳ್ಳದೆ ಆಗೇನಾಗ್ತದೆ, ಇದರಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಅದು pH ವೀಕ್ ಆಗುತ್ತೆ. ಅದು ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ. ನಾವು ಒಂದು ದಿವಸ ಡ್ರೈ ವೆದರ್ ಇದ್ದು, ಈ ಥರ ವೆದರ್ ಇದ್ದಾಗ, ಅಂದರೆ ನಾವು ಸುಮಾರು ಮೇ ಲಾಸ್ಟು, ಜೂನ್ ಫಸ್ಟ್ ವೀಕಲ್ಲೇ ಮಳೆ ಶುರು ಆಗಬೇಕಾದ್ರೆ ಮೊದಲೇ ನಾವು ಮೈತೂತನ ಹೊಡೆದ್ರೆ ನಿಮಗೆ ಸುಮಾರು 70ರಿಂದ 80ರಿಂದ 120 ದಿವಸ ತನಕ ವರ್ಕ್ ಆಗುತ್ತೆ. ಅಷ್ಟಾಗುತ್ತೆ. ಮತ್ತು ಇನ್ನೊಂದೇನೋ ಹೇಳಿದ್ರಲ್ಲ, ಯಾವ್ಯಾವ ಕಾಯಿಲೆಗಳಿಗೆ ಅಂತ. ಒಂದು, ಇದು ಫಂಗಸನ್ನು ಕ್ರಿಯೇಟ್ ಮಾಡೋದನ್ನು ನಿಲ್ಲಿಸುತ್ತೆ. ಇದು ಫಂಗಸ್ ಇರೋದು ಇದು ನಾವು ಈ ದಂಟುಗಳಲ್ಲೆಲ್ಲ ಫಂಗಸ್ ಇದಾಗ್ತದೆ. ಎಲ್ಲಿ ಸ್ಮೂತ್ ಇದೆ, ಎಲ್ಲಿ ಮೃದು ಭಾಗ ಇದೆ, ಅಲ್ಲಿಗೆ ಫಂಗಸ್ ಬರುತ್ತೆ. ಆ ಫಂಗಸ್ಸನ್ನು ತಡೆಯುತ್ತೆ ಒಂದು.
ಮತ್ತು ಇನ್ನೊಂದು ಕೀಟನಾಶಕ ಆಗಿ ನಮಗೀಗ ಮೇ ತಿಂಗಳು ಕೊನೆಯಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ನಾವು ಏನು ಹೊಡಿತೀವಿ ನೋಡಿ, ಆವಾಗ ಇದು ಕೀಟನಾಶಕವನ್ನು ತಡೆಗಟ್ಟುತ್ತೆ, ಕೀಟವನ್ನು ತಡೆಗಟ್ಟುತ್ತೆ. ಇದು ಏನಾಗುತ್ತೆ ಅಂತಂದರೆ, ಕಂಬಳಿ ಹುಳು ನೋಡಿದ್ರೆ ನೀವು ಸಣ್ಣ ಮೊಟ್ಟೆ ಇಡುತ್ತೆ ಅಡಿಗಡೆ, ಆ ಕಂಬಳಿ ಹುಳು ಮೊಟ್ಟೆ ಇಟ್ಟ ತಕ್ಷಣ ಏನಾಗುತ್ತೆ, ಗಬ ಗಬ ಎಲ್ಲಿ ಕೂತಿದೆ ಆ ಎಲೆನೆಲ್ಲ ತಿಂದುಬಿಡುತ್ತೆ ನೋಡಿ, ಈ ಥರ ಅರ್ಧ ತಿಂದುಬಿಡುತ್ತೆ. ಇದಕ್ಕೆ ಮೈತುತ್ತು ಸುಣ್ಣ ಹೊಡೆದಾಗ ಏನಾಗ್ತದೆ, ಅದ್ರ ಹೊಟ್ಟೆ ಗಟ್ಟಿಯಾಗಿ ಆ ಕಂಬಳಿ ಹುಳು ಸಾಯುತ್ತೆ. ಅಷ್ಟೇ ಕೀಟನಾಶಕ ಕೆಲಸ ಮಾಡೋದು. ಮತ್ತು ಉಳಿದಿದ್ದೆಲ್ಲ ಫಂಗಸ್ ಆಗಿ ಕೆಲಸ ಮಾಡೋದು, ಫಂಗಸ್ ಬರ್ತಾ ಇದ್ದಂಗೆ ಇನ್ಸ್ಪೆಕ್ಷನ್ ಆಗ್ತಿದ್ದಂಗೆ ಕೆಲಸ ಮಾಡುವಂಥದ್ದು. ಇದಕ್ಕೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ಸಣ್ಣ ಸ್ಪಷ್ಟ ಉದಾಹರಣೆ ಹೇಳ್ಬೇಕಂದ್ರೆ, ನೀವೀಗ ಒಂದು ಒಳ್ಳೆ ಹೊಸ ಶರ್ಟ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಹೊಸ ಶರ್ಟ್ ಹಾಕಿದಾಗ ಏನು ಅನುಭವ ಆಗ್ತದೆ, ಮೈಗೆ ದಪ್ಪ ಆಗ್ತದೆ, ಖುಷಿ ಆಗ್ತದೆ, ಗಾಳಿ ಬರೋದಿಲ್ಲ, ಬೆಳಕು ಬರೋದಿಲ್ಲ, ಅಥವಾ ಇನ್ನೊಂದು ಚಳಿ ಬರೋದಿಲ್ಲ, ಇದಾಗ್ತದೆ. ಆದರೆ ನೀವು ಬರ್ತಾ ಬರ್ತಾ ಬಟ್ಟೆ ತೊಳೆದು ವೀಕ್ ಆದಾಗ ಏನಾಗುತ್ತೆ, ಈ ಬಟ್ಟೆ ಬೇಡ ಅಂತ ಹೇಳೋದು ಮನಸ್ಸಿಗೆ ಬರುತ್ತೆ. ಈ ಬೋಳ ದ್ರಾವಣ ಹೊಡೆದಾಗ ನಮ್ಗೆ ಏನಾಗ್ತದೆ, ಫಸ್ಟ್ ನಾವು ಬಟ್ಟೆ ಹಾಕಿದಾಗೆ ಇದು ನೀರಲ್ಲಿ ಕರಗಿ ಹೋದಂಗೆ ವೀಕ್ ಆಗ್ತದೆ. ಆಗ ನಮಗೆ ಬೋಳ ದ್ರಾವಣ ಇನ್ನೊಂದ್ಸರಿ ಹೊಡಿಬೇಕಾಗ್ತದೆ. ಹಾಗೆ ಈ ಬೋಡ ದ್ರಾವಣ ಸಿಂಪಡಿಸಿದ ಮೇಲೆ ಹೌದು, ಎಷ್ಟು ದಿವಸಗಳು ಬಿಟ್ಟಾದ್ಮೇಲೆ ಮತ್ತೆ ಗೊಬ್ಬರ ಕೊಡ್ಬೇಕು? ಹಾಗೆ ಅದು ಏನಾಗುತ್ತೆ ಗೊತ್ತು, ಬೋಡ ದ್ರಾವಣ ಸಿಂಪಡಿಸಿದ ನಂತರ ವೆಜಿಟೇಟ್ ಗ್ರೋತ್ ಸ್ವಲ್ಪ ಕಡಿಮೆ ಆಗುತ್ತೆ, ಅಂದರೆ ಹಸಿರು ಬೆಳವಣಿಗೆ ಕಡಿಮೆ ಆಗೇ ಆಗುತ್ತೆ, ಸಹಜ ಅದು. ಆವಾಗ ನಾವು ಏನು ಮಾಡಬೇಕಂತಂದರೆ, ಬೋಡ ದ್ರಾವಣಕ್ಕೂ ನಾವು ಸಿಂಪಡಣೆಗೂ ಸುಮಾರು ದಿವಸ ಗ್ಯಾಪ್ ಬೇಕು. ಅಂದರೆ ಒಂದು 20 ದಿವಸ ನಾವು ಬೋಡ ದ್ರಾವಣ ಸ್ಪ್ರೇ ಆಗಿ ಮೇಲೆ ಹೆಚ್ಚು ಕಡಿಮೆ 15ರಿಂದ 20 ದಿವಸ ನಂತರ ಮೇನ್ಯೂರನ್ನು ಗೊಬ್ಬರಗಳನ್ನು ಮಾಡ್ಕೊಬೇಕು. ಇಲ್ಲ ಅಂತಾರೆ ಮೊದಲೇ 10 ದಿವಸ ಮೊದಲೇ 5 ದಿವಸ ಮೊದಲೇ ನಾವು ಮಾಡ್ಕೊಂಡಿರಬೇಕು. ಯಾವಾಗ ಬೋಡ ದ್ರಾವಣ ಸಿಂಪಡಣೆ ಮಾಡ್ಬೇಕಾದ್ರೆ ಮೊದಲು, ಇಲ್ಲ ಅಂತಂದರೆ ನಾವು ಒಂದು 10-15 ದಿವಸ ನಂತರ ಮಾಡಬೇಕಾಗ್ತದೆ. ಹಾಗೆ ಇವಾಗ ಮಳೆ ನಿಂತ ನಂತರ ಕಾಳುಮೆಣಸು ಉದುರಿಕೆ ಚಾನ್ಸಸ್ ಜಾಸ್ತಿ ಇರುತ್ತಾ ಅಥವಾ ಹೇಗೆ? ಅದು ಏನಾಗ್ತದೆ ಅಂತ, ನಮಗೆ ನಾವು ಈಗ ಒಂದು ರೌಂಡು ಹೊಡಿತೀವಿ, ಕೆಲವರೆಲ್ಲ ಮಳೆಯಲ್ಲೇ ಹೊಡಿತಾರೆ, ಕೆಲವರೆಲ್ಲ ಮಳೆ ಬರೋತ್ತಿಗೆ ಹೊಡಿತಾರೆ, ನಿನ್ನೆ ಮಳೆ ಬಂದಾಗ ಬಿಟ್ಟಾಗ ಇವತ್ತು ಹೊಡಿತಾರೆ. ಅದಲ್ಲ, ನಾವು ಫಸ್ಟು ಒಂದು ಸರಿ ನಮಗೆ ನಾನು ಡ್ರೈ ವೆದರಲ್ಲೇ ಹೊಡಿಬೇಕು ಅಂತ ಹೇಳಿದೆ, ನಿಮಗೆ 120 ದಿವಸ ತನಕ ವರ್ಕ್ ಮಾಡೋಕೆ ಅಂತ ಹೇಳಿದೆ. ಆ ನಂತರ ಏನಾಗುತ್ತೆ ಅಂತಂದರೆ, ಮಳೆ ನಿಂತು ನಮಗೆ ಈಗ ಮಳೆ ನಿಂತಿದೆ, ನಮಗೆ ಈಗ ಬೋಡ ದ್ರಾವಣ ಬೇಡ ಅಂತ ಹೇಳ್ತಾರೆ. ನಾವು ಈಗ ಒಂದು ಸರಿ ಮೇ ತಿಂಗಳು ಜೂನಲ್ಲಿ ಹೊಡೆದಿರ್ತೀವಿ, ಆಮೇಲೆ ಮಳೆ ಏನಾರು ಅಕಸ್ಮಾತ್ ಉದುರಿದ್ರೆ ನಾವು ಪುನಃ ಆಗಸ್ಟಲ್ಲಿ ಹೊಡಿತೀವಿ ಅಂತ ಹೇಳ್ಕೊಳ್ತೀವಿ. ನಾವು ಸೆಪ್ಟೆಂಬರ್ ಲಾಸ್ಟಿಗೆ ನಮಗೆ ಒಂದು ಸರಿ ಬೋಡ ದ್ರಾವಣ ಬೇಕಾಗುತ್ತೆ. ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಮಗಿದು ಆವಾಗ ಏನಾಗ್ತದೆ ಅಂತ, ಈ ಕಾಳುಮೆಣಸು ಇದು ಒಂದೊಂದೇ ಉದುರ್ತಾ ಇರ್ತದೆ. ಅಂದರೆ ಈ ಭಾಗದಲ್ಲಿ ಹೊರಗಡೆ ಇರ್ತಕ್ಕಂಥ ಭಾಗ ಉದುರೋದಿಲ್ಲ ನೋಡಿ, ಒಳಗಡೆ ಇರೋ ಭಾಗ ಉದುರುತ್ತೆ. ಭಾಗ ಉದುರೋದು ಇಷ್ಟೇ. ಈಗ ಏನಾಗ್ತದೆ ಅಂತ, ಈ ನೋಡಿ ಈ ಥರ ಭಾಗ ಒಳಗಡೆ ಇರ್ತಕ್ಕಂಥ ಭಾಗಗಳು ಇವೆಲ್ಲ ಉಂಟಲ್ಲ, ಇದಲ್ಲ, ಅದು ಕೆಲವೊಂದು ಟೈಮು ಉದುರ್ತಾ ಇರ್ತದೆ. ಯಾಕೆ ಉದುರೋದು ಅನ್ನೋದು ಸಣ್ಣ ವಿಚಾರ ಹೇಳ್ತೀನಿ ನಿಮಗೆ. ಏನಾಗ್ತದೆ ಅಂದರೆ, ಈ ಬೆಳಿಗ್ಗೆ ಇಬ್ಬನಿ ಇರುತ್ತೆ, ಬೆಳಿಗ್ಗೆ ಇಬ್ಬನಿ ಇದ್ದಾಗ ಈ ಇಬ್ಬನಿ ಫುಲ್ಲು ರಾತ್ರಿ ಕೂತಿರುತ್ತೆ. ಈ ಫಂಗಸ್ ಏನಾಗುತ್ತೆ ಆವಾಗ ಕ್ರಿಯೇಟ್ ಆಗುತ್ತೆ, ಆ ಇಬ್ಬನಿಗೆ ಥಂಡಿಗೆ, ಆ ಥಂಡಿ ವೆದರಿಗೆ ಕ್ರಿಯೇಟ್ ಆಗುತ್ತೆ. ಎಷ್ಟೊತ್ತಿಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ 10 ಗಂಟೆ ತನಕ ಕ್ರಿಯೇಟ್ ಆಗುತ್ತೆ. 10 ಗಂಟೆ ಮೇಲೆ ಈ ಬಿಸಿಲು ಬಂದ ತಕ್ಷಣ ಅದು ಕತ್ಲೆಗೆ ಪುನಃ ಹೋಗುತ್ತೆ ಆ ಫಂಗಸ್. ಆವಾಗ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಭಾಗ ಕಾಳುಮೆಣಸನ್ನು ಅದು ಕೊಳೆ ಬರ್ತದೆ. ಆವಾಗ ಏನಾಗ್ತದೆ, ನಮಗೆ ಈ ನವಂಬರು ಡಿಸೆಂಬರ್ 15 ತನಕ ಮತ್ತು ಅಕ್ಟೋಬರಲ್ಲಿ ನಮ್ಗೆ ಒಂದೊಂದೇ ಉದುರ್ತದೆ. ನಾವು ಅಷ್ಟೊಂದು ಗಮನ ಕೊಡೋದಿಲ್ಲ. ಒಂದೊಂದು ತುಂಬ ಉದುರುತ್ತೆ, ಅದು ಒಂದೊಂದು ಆಗಿ ಉದುರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸೆಪ್ಟೆಂಬರ್ ಲಾಸ್ಟಿಗೆ ಅಥವಾ ಅಕ್ಟೋಬರ್ 10-15 ಒಂದು ರೌಂಡು ಬೋಡ ಸ್ಪ್ರೇ ಮಾಡಿದಾಗ ನಿಮಗೇನಾಗುತ್ತೆ, ಒಂದು ಒಳಗಡೆ ಇರ್ತಕ್ಕಂಥ ಫಂಗಸ್ನೆಲ್ಲ ಕೊಲ್ಲುತ್ತೆ. ಅದು ಆ ಇಬ್ಬನಿಗೆ ಫಂಗಸ್ ಕ್ರಿಯೇಟ್ ಆಗುತ್ತಲ್ಲ, ಅದು ನಿಲ್ಲುತ್ತೆ. ಎರಡನೇದು, ಈ ಬಿಸಿಲು ಉಂಟು ನೋಡಿ, ಈ ನವಂಬರ್ ಡಿಸೆಂಬರು ಬಿಸಿಲು ತುಂಬ ಖಾರವಾದ ಬಿಸಿಲು. ಆ ಬಿಸಿಲಿಗೆ ಒಂದು ಕೋಟ್ ನಿರ್ಮಾಣ ಆಗ್ತದೆ. ಆವಾಗ ಏನಾಗ್ತದೆ, ಎಲೆ ಸೇಪರ್ ಸೈಡ್ ಇರುತ್ತೆ, ನಿಮಗೆ ಆ ಬಿಸಿಲನ್ನು ತಡೆಯುತ್ತೆ ಇದು ಆ ಬೋಡ ದ್ರಾವಣ. ಒಂದು ಫಂಗಸನ್ನು ಕೊಲ್ಲುತ್ತೆ, ಎರಡನೇದು ಬಿಸಿಲನ್ನು ತಡೆಗಟ್ಟುತ್ತೆ. ಹಾಗಾಗಿ ನಾವು ಒಂದು ಸರಿ ಅದನ್ನು ಅಕ್ಟೋಬರ್ 15 ನಮಗೆ ನಾವು ಏನಾದ್ರು ಆಗಸ್ಟಿಗೆ ಹೊಡೆದಿದ್ರೆ, ಸೆಪ್ಟೆಂಬರಲ್ಲಿ ಹೊಡಿಲ್ಲ ಅಂತಂದರೆ ಅಕ್ಟೋಬರ್ 15 ಒಂದು ಬೋಡ ಬೇಕಾಗುತ್ತೆ. ಹಾಗೆ ಒಟ್ಟು 2 ಸ್ಪ್ರೇ ಬೇಕಾಗುತ್ತೆ ಅಂತೀರಾ ಬೋಡ? 2 ಸ್ಪ್ರೇ ಬೇಕಾಗುತ್ತೆ. ನಾವು ಅಕಸ್ಮಾತ್ ವ್ಯತ್ಯಾಸ ಆದರೆ ಕೆಲವರೆಲ್ಲ 3 ಸ್ಪ್ರೇ ಮಾಡ್ತಾರೆ. 2 ಸ್ಪ್ರೇ ಅಂತೂ ಬೇಕಾಗುತ್ತೆ. ನಮಗೆ ಇಲ್ಲಿಗೆ 150 ಇಂಚು ಮಳೆ ಬರುತ್ತೆ. 2 ಸ್ಪ್ರೇ ಬೇಕೇ ಬೇಕಾಗುತ್ತೆ. ಇವಾಗ ಇದೆಲ್ಲ ಮಾಡಿದ್ಮೇಲೆ ಬೋಡ ಸ್ಪ್ರೇ ಎಲ್ಲ ಮಾಡಿರ್ತೀವಿ. ಹೌದು. ಇದೆಲ್ಲ ಮಾಡಿದ್ಮೇಲೆ ಭೂಮಿಗೆ ಆಗುವ ಲಾಭ ಏನು ನಷ್ಟ ಏನು? ಈಗ ನಾವು ನೋಡಿ 2 ರೀತಿಯಲ್ಲಿ ಥಿಂಕ್ ಮಾಡಬೇಕು. ಕೆಲವರೆಲ್ಲ 4 ರೌಂಡ್ ಹೊಡಿತಾರೆ, ಕೆಲವರೆಲ್ಲ ಮಳೆ ಬರುತ್ತೆ ಹೊಡಿತಾರೆ. ಅವೆಲ್ಲ ಭಾಳ ಡೇಂಜರ್. ಒಂದು ಮೈತುತ್ತದಲ್ಲಿ ಒಂದು ತಾಮ್ರ ಇರುತ್ತೆ, ಸಸ್ಯಕ್ಕೆ ತಾಮ್ರ ಬೇಕಾಗುತ್ತೆ. ಒಂದು ಸಲ್ಫರ್ ಇರುತ್ತೆ, ಅದು ಸಸ್ಯಕ್ಕೆ ಬೇಕಾಗುತ್ತೆ. ಒಂದು ಕ್ಯಾಲ್ಸಿಯಂ ಇರುತ್ತೆ, ಅದು ಸಸ್ಯಕ್ಕೆ ಬೇಕಾಗುತ್ತೆ. ಒಂದು ಮ್ಯಾಗ್ನೀಸಿಯಂ ಇರುತ್ತೆ, ಅದು ಸಸ್ಯಕ್ಕೆ ಬೇಕಾಗುತ್ತೆ. ಬೇಡವಾಗಿದ್ದು ಯಾವುದೂ ಇಲ್ಲ.
ಅಂದರೆ ಹಿತಮಿತವಾಗಿ ಹಾಕಿದ್ರೆ ಮಾತ್ರ. ಅದೇ ನಾವು 4 ಸರಿ 5 ಸರಿ ಹೊಡೆದ್ರೆ ಅಥವಾ ಸಿಕ್ಕಾಬಟ್ಟೆ ಬೀಳಂಗೆ ಹೊಡೆದ್ರೆ COC ಬಡ್ಡೆಗೆ ಸಿಕ್ಕಾಬಟ್ಟೆ ನಾವು ಹಾಕಿದರೆ ಅದರಲ್ಲಿ ಏನಾಗ್ತದೆ, ತಾಮ್ರದ ಟೆಟ್ರಾಕ್ಷನ್ ಅಂತ ಉತ್ಪತ್ತಿ ಆಗ್ತದೆ ಮಣ್ಣಲ್ಲಿ. ಆ ಮಣ್ಣಲ್ಲಿ ತಾಮ್ರ ಜಾಸ್ತಿ ಆದಾಗ ತಾಮ್ರದ ಟೆಟ್ರಾಕ್ಷನ್ ಉತ್ಪತ್ತಿಯಾಗಿ ಮಣ್ಣೆಲ್ಲ ನಂಜಾಗ್ತದೆ. ನಿಮ್ಗೆ ಯಾವುದೇ ಸೂಕ್ಷ್ಮ ಜೀವಿ ಅಲ್ಲಿ ಬದುಕೋದಿಲ್ಲ, ಅಲ್ಲಿ ಎಷ್ಟು pH ಇರ್ಲಿಕ್ಕೆ ಸಾಧ್ಯನೂ ಇಲ್ಲ. ಆವಾಗ ಏನಾಗ್ತದೆ, ಮಣ್ಣೆಲ್ಲ ಗಟ್ಟಿ ಆಗುತ್ತೆ, ನೀರು ಇಳಿದು ಹೋಗುತ್ತೆ, ನೀರು ಹಿಂಗೋದಿಲ್ಲ, ಆ ಸೂಕ್ಷ್ಮ ಜೀವಿ ಇರೋದಿಲ್ಲ, ನೀವು ಯಾವುದೇ ಗೊಬ್ಬರ ಕೊಟ್ಟರೆ ಅದು ತಗೊಳ್ಳೋದಿಲ್ಲ, ಬೇರೆಲ್ಲ ನಂಜಾಗಿರುತ್ತೆ. ಆವಾಗ ಅದು ವೀಕ್ ಆಗ್ತದೆ ತೋಟ ತನ್ನಿಂತಾನೆ. ಮತ್ತು ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗ ಈ ಥರದ್ದೆಲ್ಲ ಜಾಸ್ತಿ ಕ್ರಿಯೇಟ್ ಆಗ್ತದೆ. ಹಾಗಾಗಿ ನಾವು ಏನು ಮಾಡಬೇಕು, ಮೈಲ್ತುತ್ತನ್ನು ಹಿತಮಿತವಾಗಿ ಬಳಸಬೇಕು. ಜೊತೆಗೆ ನಾವು ಎಷ್ಟು ಸರಿ 2 ಸರಿ ಬಳಸಿದ್ರು ಅದಕ್ಕೆ ಕಾಂಪೋಸ್ಟು, ತೋಟಕ್ಕೆ ಸುಣ್ಣ ಮತ್ತು ಗೊಬ್ಬರವನ್ನು ಅಂದರೆ ಪರೀಕ್ಷೆ ಪದ್ಧತಿ ಆಧಾರದ ಮೇಲೆ ನಾವು ಗೊಬ್ಬರನ ಕೊಡುವಂಥದ್ದು ವ್ಯವಸ್ಥೆ ಇಟ್ಕೊಬೇಕು. ಹಾಗಾದಾಗ ಮಾತ್ರ ತೋಟ ನಮಗೆ ಸಕ್ಸಸ್ ಆಗ್ತದೆ. ಈಗ ಹೇಳಿದ ಮೇಲೆ ಇನ್ನೊಂದು ಪ್ರಶ್ನೆ ಈಗ ಜ್ಞಾಪನ ಬಂತು. ಈಗ ನಾನು ಬೋಡೋ ಸ್ಪ್ರೇ ಮತ್ತೆ ರೆಡಿ ಮಾಡಿರ್ತೀನಲ್ಲ, ಹೌದು, ಅದು ಹೇಳಿದಾಗ ನೀವು ರಾಳ ಹಾಕಕ್ಕೆ ಹೇಳ್ತಾರೆ, ಗಮ್ ಹಾಕಿ ಅಂತ. ಹೌದು, ಗಮ್ ಹಾಕಿದಾಗ ಅದರಲ್ಲಿ ಒಂದು ಫಾರ್ಮ್ ಆಗುತ್ತೆ, ನೊರೆ ಬರುತ್ತೆ. ಹೌದು. ಇಷ್ಟು ದಿವಸ ಬಂದು ನಾನೇನು ಮಾಡ್ತಿದ್ದೆ, ಅದನ್ನ ಎತ್ಕೊಂಡೋಗಿ ಬುಡಕ್ಕೆ ಹಾಕ್ತಿದ್ದೆ. ಅದು ಸರಿನಾ ತಪ್ಪ? ಇಲ್ಲ, ಬುಡಕ್ಕೆ ಅದು ನಾವು ಹಾಕಿದಾಗ ಒಂದು ಕಾಯಿಲೆ ಇರೋದಕ್ಕೆ ಹಾಕಿದ್ರೆ ಸ್ವಲ್ಪ ಕಾಯಿಲೆ ಕಂಟ್ರೋಲ್ ಆಗುತ್ತೆ. ಅದನ್ನೇ ಜಾಸ್ತಿ ಹಾಕಿದ್ರೆ ಏನಾಗ್ತದೆ, ಅದು ತಾಮ್ರದ ಟೆಟ್ರಾಕ್ಷನ್ ಉತ್ಪತ್ತಿ ಆಗ್ತದೆ. ಅದು ಸರಿಯಲ್ಲ, ಅದು ಸರಿಯಿಲ್ಲ. ಅದನ್ನೇ ಬಂದು ತಪ್ಪು ಮಾಡ್ತಿದ್ದೆ. ಈಗ ನೀವು ಹೇಳಿದ್ರಲ್ಲ, ಹಂಗಾಗಿ ಅದು ಒಂದು ಪ್ರಶ್ನೆ ಬರಲಿ ಅಂತ ಅದನ್ನು ಕೇಳಿದೆ. ಹಾಗೆ ಇನ್ನೇನಾದ್ರು ಕೇಳೋದಿಲ್ಲ? ಇಲ್ಲ, ಸದ್ಯಕ್ಕೆ ನೀವು ಕೊಟ್ಟಿದ್ದ ಮಾಹಿತಿ ಭಾರಿ ಚೆನ್ನಾಗೈತೆ. ಇನ್ನು ಬೇರೆ ಪ್ರಶ್ನೆಗಳು ಬರ್ತವೆ, ಬಂದಾಗ ಖಂಡಿತ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ತುಂಬ ಥ್ಯಾಂಕ್ಸ್ ನೀವು ಕೊಟ್ಟಿದ್ದ ಮಾಹಿತಿಗೆ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ನಮ್ಮೊಂದಿಗೆ ವಿಜಯವರಿದ್ದರು, ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಒಂದು ನಮ್ಮ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಯಾಕಂದರೆ ನೀವು ಸಣ್ಣ ಉತ್ತೇಜನ ಕೊಡುವಂಥದ್ದು ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡಲಿಕ್ಕಾಗುತ್ತೆ. ನಾವು ನಮ್ಮ ತೋಟದಲ್ಲೇ ಕೆಲವೊಂದು ಪ್ರಯೋಗ ಮಾಡಿರ್ತೀವಿ, ಆ ಪ್ರಯೋಗಗಳನ್ನು ಮತ್ತು ಪುನಃ ಪ್ರಯೋಗ ಪರಿಶೀಲನೆ ಮಾಡಿರ್ತೀವಿ. ಆ ಒಂದು ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾವು ಇಲ್ಲಿ ಹೇಳ್ತೀವಿ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ. ಧನ್ಯವಾದಗಳು.